ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈಗ ನೀರು ಸುಮಾರು 2 ನಾಟಿಕಲ್ ಮೈಲ್ಸ್ ಸ್ಪೀಡ್ನಲ್ಲಿ ಬಂದಿದೆ. ಆವಾಗಿದ್ದದ್ದು 8 ನಾಟಿಕಲ್ ಮತ್ತು ಈಗಿದ್ದದ್ದು 2 ನಾಟಿಕಲ್. ಆದರೂ ಸಹ ಡ್ರೈವಿಂಗ್ ಈಶ್ವರ್ ಇರ್ಬೋದು, NDRF ಡ್ರೈವಿಂಗ್ ಇರ್ಬೋದು ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಆ ಡೆಪ್ತ್ನಲ್ಲಿ ಇನ್ನೂ ತನಕ, ಅದಕ್ಕಾಗಿ ಅದನ್ನು ನಾವು ಬೇರೆ ಒಂದು ವಿಚಾರವನ್ನು ಈಗ ಇಟ್ಕೊಂಡು ಗೋವಾದಲ್ಲಿ ಕ್ಯಾಪ್ಟನ್ ಒಕ್ಟಾವಿಯಾ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ. ಗೋವಾದಲ್ಲಿ ಇರುವಂಥ ಒಂದು ಟ್ರೆಜರ್ ಅದನ್ನು ತರಬೇಕು. ಮತ್ತು ಗೋವಾ ಮಿನಿಸ್ಟರ್ ಅಲೆಕ್ಸ್ ಸಿಕ್ಕರ್ ಅವರದ್ದು ಮಾತಾಡಿ ಅವರು ಸಹ ಅದನ್ನು ಕಳಿಸ್ಲಿಕ್ಕೆ ಒಪ್ಪಿದ್ದಾರೆ. ಮತ್ತು ಈಗ ಡೈರೆಕ್ಟರ್ ಪೋಸ್ಟ್, ನಮ್ಮ ಕಾರವಾರದ ಡೈರೆಕ್ಟರ್ ಪೋಸ್ಟ್ ಅಂದರೆ ನಮ್ಮ ಕ್ಯಾಪ್ಟನ್ ಸ್ವಾಮಿ ಹೇಳಿದ್ದೇವೆ. ನಾವು ಇದನ್ನು ಇಲ್ಲಿಂದ ಕಳಿಸ್ಕೊಂಡು ಅಲ್ಲಿಂದ ನಮ್ಮ ಟ್ರೆಜರನ್ನು ಏನು ತರಲಿಕ್ಕೆ ಇಲ್ಲಿಂದ ನಾವು ನಮ್ಮ ಒಂದು ದೋಣಿಯನ್ನು ಕಳಿಸ್ತೇವೆ. ಅದರಿಂದ ಅದನ್ನು ಎಳ್ಕೊಂಡು ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಿದ್ದೇವೆ. ಮತ್ತು ಅದು ಅಲ್ಲಿ ಅದರೊಳಗೆ ಕ್ರೇನ್ ಮತ್ತು ಮಣ್ಣು ಸ್ಟಾಕ್ ಮಾಡಲಿಕ್ಕೆ 2 ಜಾಗ ಇದೆ. ಅದನ್ನು ತಂದು ನೀರಿನ ಮೇಲಿರುವಂಥ ಮಣ್ಣನ್ನು ಕೆರೆದು ಅದನ್ನು ತೆಗೆದು ಹಾಕಿದರೆ ಮಾತ್ರ ನನಗೆ ಸಿಗೋದು, ಏನಾದರೂ ಸಿಗ್ಬೋದು ಅಂತ 3 ಬಾಡಿ. ಇವತ್ತು ನಮ್ಮ ಈ ಒಂದು ಏನು ಎಷ್ಟು ದಿವಸ ಕಾರ್ಯಾಚರಣೆ ಮಾಡಿದ್ರೆ ನಮ್ಗೆ ಸಕ್ಸಸ್ ಆಗ್ತಾ ಇಲ್ಲ. ಇದನ್ನು ಈಗ ನಾವು ಪ್ರಾಮಾಣಿಕವಾಗಿ ಅದನ್ನು ತಂದರೆ ಗೋವಾದಿಂದ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದರೆ ಈಗಾಗಲೇ ನಾನು DC ಮೇಡಮಿಗೂ ಅಲ್ಲಿಂದ ಲೆಟರ್ ಹೋಗ್ತದೆ, SP ಅವರು ಗಮನ ಕೊಟ್ಟು ಬಂದಿದ್ದೇನೆ. ಅದನ್ನು ತಂದು ಈ ಒಂದು 2 ದಿವಸ ಅದನ್ನು ತಂದರೆ ಏನಾದರೂ ಪ್ರಯತ್ನ ಮಾಡ್ಬೋದು ಅಂತ ಕಾಣುತ್ತೆ. ಇಲ್ಲಿ ಏನಾಗಿದೆ, ನನ್ನ ಪ್ರಕಾರ ಟ್ರಕ್ ಕೆಳಗಿರ್ಬೋದು, ಟ್ರಕ್ನಲ್ಲಿ ಇವರು ಸಿಲುಕಿರ್ಬೋದು 3 ಜನ. ಅದ್ರ ಮೇಲೆ ಮಣ್ಣಿದೆ, ಮಣ್ಣಿನ ಮೇಲೆ ಸಣ್ಣ ಸಣ್ಣ ಕಲ್ಲು ಬಂದಿವೆ. ಅದನ್ನು ಟೋಟಲ್ ಆಗಿ ಕ್ಲಿಯರ್ ಮಾಡಿದ್ರೆ ಆ ಟ್ರಕ್ ತಂದಿದ್ದಾನೆ ಬರಬೇಕಿತ್ತು. ಯಾಕಂದರೆ ಕಟ್ಟಿ ಆದರೆ ಅದು ಅಲ್ಲಿ ತನಕ ಹೋಗ್ತಾ ಇಲ್ಲ. ನಾವು ನಿನ್ನೆ ಮಾಡಿದ ಒಂದು ಕಾರ್ಯಾಚರಣೆಯಲ್ಲಿ ಆ ಒಂದು ಇದು ಜಾಕೆಲ್ಲ ಸಿಕ್ತು. ದಟ್ ಇಸ್ ನಾಟ್ ಅ ಬಿಗ್ ಇಶ್ಯೂ. ಅದು ಸಹಜವಾಗಿ ನೀರೆಲ್ಲ ಹೋದ್ಮೇಲೆ ಎಲ್ಲರೂ ಸಿಕ್ಕೇ ಆದರೆ ನಮಗೆ ಟೋಟಲ್ ವೆಹಿಕಲ್ದು ಪಿಕ್ಚರ್ ಇನ್ನೂ ಸಿಗ್ತಾ ಇಲ್ಲ. ಏನು 4 ಪಾಯಿಂಟ್ ಮಾಡಿದ್ದೇವೆ. ಅದಕ್ಕೆ ಇವತ್ತು ಸತತವಾದ ಪ್ರಯತ್ನ ಸಂಜೆ 5 ಗಂಟೆ ತನಕ ಮಾಡ್ತೇವೆ. ಮತ್ತು ಗೋವಾದಿಂದ ಅದನ್ನು ತರುವುದು ನನ್ನ ಪ್ರಕಾರ ಖಂಡಿತ ನಾನು ಅವರಿಗೆ ಹೇಳಿದ್ದೀನಿ. ಗೋವಾದಿಂದ ಆಲ್ರೆಡಿ ಮಾತು ಆಗಿದೆ. ಅದು ಬಂದರೆ ನಮಗೆ ಮತ್ತಷ್ಟು ಈಸಿ ಆಗೋದು. ಅವ್ರ ಹತ್ರ ಮಾತಾಡಿದ್ದೇನೆ, ಈಗ ಮಾತಾಡಿದ್ದೀನಿ. ಮತ್ತು ಅವ್ರಿಗೆ ಕೇಳಿದ್ದೇನೆ, ಯಾಕೆ ನೀವು ಮಷಿನರಿ ಕೊಡ್ತಾ ಇದ್ದೀವಿ. ಅವರು ಅದಕ್ಕೆ ಡೆಪ್ತ್ ಈಗ 2 ಮೀಟರ್ ಸ್ಪೀಡ್ ಇದೆ, ಕಳಿಸ್ಕೊಡಿ ಅಂತ ಹೇಳಿದ್ಮೇಲೆ ಈಗ ಅವ್ರು ಇವತ್ತು ಹೇಳಿದ್ದೀನಿ ಅಂತ ಹೇಳಿದ್ರೆ, ಏನೋ ಅವನು ಆಪರೇಟರ್ ಇದ್ದಾರಲ್ಲ ಇಲ್ಲಿ ಬಂದವನು, ಅವನಿಗೆ ಜ್ವರ ಬಂದು ಅದು ಲಿವರ್ ತನಕ ಇಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಇಂಥ ಒಂದು ದುಸ್ಥಿತಿ ನಮ್ಮಲ್ಲೂ ಬಂದಿದೆ. ನಾವೇನು ಮಾಡಬೇಕು, ಏನು ಹೇಳಬೇಕು ಅಂತ ನಮಗೆ ಗೊತ್ತಾಗುತ್ತೆ. ತದನಂತರ ನಾವು ಗೋವಾದಲ್ಲಿ ನಿನ್ನೆಯಿಂದ ಟಚ್ ಆಗಿ ಕಂಟಿನ್ಯೂಸ್ ಮಾತಾಡ್ತಾ ಇದ್ದೇನೆ. ಅದನ್ನು ಮಾಡ್ತೇವೆ. ಮತ್ತು ಅದ್ರ ಬಗ್ಗೆ ಪ್ರಶ್ನೆ ಮಷಿನ್ ನನಗೆ ಇವತ್ತು ಪ್ರಕಾರ ಈಗ ಲೆಟರ್ ಹೋಗಿದೆ. ಇದು ಹೋದ ಕೂಡಲೇ ನಾನು ಈಗ ಡೈರೆಕ್ಟರ್ ಬರ್ತಾನೆ. ಡೈರೆಕ್ಟರಿಗೆ ನಮ್ಮ ಕಾರವಾರದ ಟಗ್ಗನ್ನು ಅಲ್ಲಿ ಕಳಿಸ್ಬಿಟ್ಟು ಎಲ್ಲಿಗೆ ಗೋವಾ, ಮತ್ತು ಅದನ್ನು ಬರುವಾಗ ಹೇಳ್ಕೊಂಡು ಬರ್ತೀವಿ. ಮತ್ತು ಅದನ್ನು ನಾಳೆ ಅಥವಾ ನಾಳೆ ಆಗಸ್ಟ್ 15, ನಾಳೆ ಮೋಸ್ಟ್ಲಿ ಆಗುವುದಿಲ್ಲ, ನಾಡಿದ್ದು ಅದು ಪ್ರಯತ್ನ.